ಅಂಬಿ ಸರ್, ವಿಷ್ಣು ಸರ್ ಅವ್ರನ್ನೆಲ್ಲ ಹೇಗೆ ಒಪ್ಸಿದ್ರಿ? ಜೊತೆಗೆ ಈಗಿನ ಪೀಳಿಗೆ ಅಂದರೆ 16 ವರ್ಷಗಳ ಹಿಂದೆ ಇವರೆಲ್ಲ ಸ್ಟಾರ್ ಹೀರೋಗಳು. ದರ್ಶನ್ ಸರ್ ಇವತ್ತಿಗೆ ಸೂಪರ್ ಸ್ಟಾರ್ಸ್ ಬಿಡಿ, ಅವರು ಸೂಪರ್ ಸ್ಟಾರ್ಸ್. ಪುನೀತ್ ಸರ್, ಶಿವಣ್ಣ ಸರ್. ಮೊನ್ನೆ ಶಿವಣ್ಣ ಸರ್ಗೆ ಒಂದು ಕ್ವಶನ್ ಕೇಳಿದೆ, ಸರ್ ನೀವು ಅಪ್ಪು ಸರ್ ಒಟ್ಟಿಗೆ ಕಾಣಿಸ್ಕೊಂಡೆ ಇಲ್ಲ, ಏನಾದರೂ ಸಿನಿಮಾ ಮಾಡ್ತಾರಾ ಅಂತ. ಸೊ ಅವರು ಹೇಳಿದ್ರು ನೋಡ್ಬೇಕಮ್ಮ ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಹಾಡಿನ ಮೂಲಕ ಏನಾದರೂ ಅವರಿಬ್ಬರು ಒಟ್ಟಿಗೆ ಸ್ಕ್ರೀನಲ್ಲಿ ಬರ್ತಾರಾ ಸರ್, ಹೇಗೆ ಅಂತ ಸರ್? ಅವರಿಬ್ಬರು ಬರ್ತಾರೆ. ಅವರಿಬ್ಬರು ಅಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸಿ ಏನಲ್ಲಿ ಅದು ಎಮೋಷನ್ ಮತ್ತು ಲೈಫ್ ಇರಲ್ಲ. ವಾಸ್ ಓನ್ಲಿ ಎ ಡಮ್ಮಿ ಕ್ಯಾರಿಕೇಚರ್ ಅದು. ಇದು ರಿಯಲ್ ಒಂದು ಸ್ಟ್ರೆಂತ್ ಡ್ಯಾನ್ಸ್ ಮಾಡೋದಿದೆಯಲ್ಲ, ಶಿವಣ್ಣ ಅಂತೂ ಕೇಳಲೇಬೇಕಾಗಿಲ್ಲ, ಪುನೀತ್ ಅವ್ರು ಕೇಳಲೇಬೇಕಾಗಿಲ್ಲ. ಅದ್ರ ಜೊತೆಗೆ ವಿಷ್ಣುವರ್ಧನ್, ಅಂಬರೀಷ್, ದರ್ಶನ್ 3 ಜೊತೆ ಡ್ಯಾನ್ಸ್ ಮಾಡಿದ್ದಾರೆ. ಏನು ಸುಮ್ಮನೆ ಅಲ್ಲ. ಅದನ್ನು ನನಗೇನೆ ಶಾರ್ಟ್ ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಹೆಂಗಪ್ಪ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ 20 ನಿಮಿಷ, 18ರಿಂದ 20 ನಿಮಿಷ ಟೋಟಲ್ ಸಾಂಗ್. ಅಂದರೆ ನೀವು ಯಾವುದು ತೆಗ್ದೇ ಇಲ್ಲ ಅಂತ ಅನ್ಸುತ್ತೆ, ಒಂದು ಸೀನ್ಗೂ ಕತ್ರಿ ಹಾಕಿಲ್ಲ. ಸಾಂಗ್ ಮಾಡಿದ್ದೆ ನಾವು 16 ನಿಮಿಷ. ಯಾಕಂದರೆ ಯಾವುದು ತೆಗಿಯೋದಕ್ಕೆ ಆಗೋದೇ ಇಲ್ಲ. ಜನನು ಗ್ರೇಟ್ ಆ್ಯಕ್ಟ್ರಸ್ಸು ಹತ್ರ ಎಲ್ಲ ಸೇರಿರೋದು. ಅದರಿಂದ ಇವೆಲ್ಲ ಸಿನಿಮಾ ಇಟ್ ಹ್ಯಾಪನ್ಸ್ ಅಂತಾರೆ. ನಾವು ಮಾಡೋಕ್ಕಾಗಲ್ಲ. ಈಗ ಶೋಲೆ ಮಾಡೋಕ್ಕಾಗಲ್ಲ, ಬಂಧನ ಮಾಡೋಕ್ಕಾಗಲ್ಲ, ಮುತ್ತಿನ ಹಾರ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್. ಬಾಹುಬಲಿ ಆಗಲ್ಲ. ಹಾಗೆ ಇಟ್ ಹ್ಯಾಪನ್ಡ್. ಅದು ನಿಜವಾಗ್ಲೂ ನನಗೆ ಒಂದೊಂದು ಸರಿ ಆಶ್ಚರ್ಯ, ಹೆಂಗಪ್ಪ ಇವ್ರು 15 ಜನನ ಮೊದಲು ಕರ್ಕೊಂಬರೋದೊಂದು ದೊಡ್ಡ ಸಾಹಸ, ಕರ್ಕೊಂಬಂದ್ಮೇಲೆ ಶೂಟಿಂಗ್ ಮಾಡೋದೊಂದು ಸಾಹಸ, ಆಮೇಲೆ ಒಟ್ಟಿಗೆ ನಾನು ನಮ್ಮ ಡ್ಯಾನ್ಸ್ ಮಾಸ್ಟರ್ಗೆ ಹೇಳಿದ್ದೆ, ಸಿಂಗಲ್ ಶಾಟ್ ತೆಗಿಯೋಂಗೇ ಇಲ್ಲ, ಪ್ರತಿ ಶಾಟಲ್ಲೂ 4 ಜನ 5 ಜನ ಇರಲೇಬೇಕು, ಆ ಥರನೇ ಕಂಪೋಸ್ ಮಾಡಿ ಅಂತ. ಸೊ ವಿಷ್ಣುವರ್ಧನ್, ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ದರ್ಶನ್, ಅಂಬರೀಷ್, ಇದೊಂದು ಜಗ್ಗೇಶ್ ಒಂದು, ವಿಷ್ಣುವರ್ಧನ್, ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಇವರು ಒಂದು 3 ಗುಂಪು. ದರ್ಶನ್ನು, ಅಂಬರೀಷು, ವಿಷ್ಣುವರ್ಧನ್, ಈ ಥರ ಡಿವೈಡ್ ಮಾಡಿ ಕೊನೆಗೆ ಎಲ್ಲ ಸೇರಿಸಿ 14 ಜನನೂ ಒಂದೇ ಫ್ರೇಮಲ್ಲಿ ತಂದಿದ್ದೀನಿ. ಹೇಗಿರ್ತಿದ್ರು ಸರ್ ಸೆಟ್ಟಲ್ಲಿ? ಭಾಳ ಚೆನ್ನಾಗಿರ್ತಿದ್ರು, ಎಷ್ಟು ಖುಷಿಯಾಗಿರ್ತಿದ್ರು. ಯಾಕೆಂದರೆ ಅವರು ಊಟ ಆಗಲಿ ತಿಂಡಿ ಆಗಲಿ ಟೆಂಟ್ ಹಾಕ್ಬಿಟ್ಟಿದ್ವಿ, ಕಾರ್ವಾನೇ ಬೇಡ ಅಂತ ಹೇಳ್ಬಿಟ್ಟಿದ್ರು. ಎಲ್ಲರೂ ಟೆಂಟಲ್ಲೇ ಎಲ್ಲರೂ ಇರ್ತಿದ್ರು. ಆಮೇಲೆ ಅಂಬರೀಷ್ ಒಂದು ಕಡೆ ಇದ್ದ ಕಡೆ ಗೊತ್ತಲ್ಲ, ಒಂದು ಉತ್ಸಾಹನೇ ಜಾಸ್ತಿ. ಅಷ್ಟು ಜನಕ್ಕೆ ಊಟ ಅಂಬರೀಷ್ ತರಿಸಿ, ಎಲ್ಲೆಲ್ಲಿಂದಾನೋ ರಾಮನಗರದಿಂದ ಕೋಳಿ, ಅಲ್ಲೆಲ್ಲಿಂದಾನೋ ಮುದ್ದೆ, ಅಲ್ಲೆಲ್ಲಿಂದಾನೋ ಮಟನ್ ಸಾರು, ಹೀಗೆ 14 ಜನನೂ 6 ದಿವಸ ಅದು ನನ್ನ ಲೈಫಲ್ಲಿ ಮರೀದೇ ಇರೋಕ್ಕೆ ಆಗೋದೇ ಇಲ್ಲ.